ಮ್ಯಾಕ್ಸಿಂದು ಸೀಕ್ವೆಲ್ ಅಲ್ಲ ಅಂತ ಇವಾಗಲೇ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಆದರೂ ಕೂಡ ಮಾರ್ಕಿಂದು ಟ್ರೇಲರ್ ನೋಡಿದ ತಕ್ಷಣ ಎಷ್ಟೋ ಜನರು ಅಭಿಪ್ರಾಯ ಪಡ್ತಾ ಇರೋದು ಇದು ಮ್ಯಾಕ್ಸಿಂದು ಸೀಕ್ವೆಲ್ ಅಂತಂದು. ಏನಕ್ಕೆ ಆ ಒಂದು ಥಾಟನ್ನೇ ಇಟ್ಕೊಂಡು ಮಾರ್ಕನ್ನು ಅವರು ನೋಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ, ದೃಷ್ಟಿಕೋನದ ಬಗ್ಗೆ, ಪ್ರಪಂಚದ ದೃಷ್ಟಿಕೋನದ ಬಗ್ಗೆ ನೀವು ಮಾತಾಡೋದು ಎಷ್ಟಾಗುತ್ತೆ. ಬಿಕಾಸ್ ಆ ಪರ್ಸ್ಪೆಕ್ಟಿವ್ಸ್ ಹೇಗೆ ಓಡ್ತಾ ಇರುತ್ತಂದ್ರೆ ನೀವು ಏನು ಹೇಳಿರ್ತೀರೋ ಅದು ಏನು ಅರ್ಥ ತಗೊಂತಾರೋ ಇನ್ನೊಂದು 2 days ಆಗಷ್ಟೊಳಗೆ ಸಾರ್ಟ್ ಔಟ್ ಆಗುತ್ತೆ. ಆ 2 days ನೀವು ಆರಾಮಾಗಿರ್ಬೇಕಷ್ಟೇ. ಪೊಲೀಸರು ಈ ಥರ ಜಾಬ್ ಆಗಿರ್ಬೋದು ಹಿಂಗೆ ಆಟಿಟ್ಯೂಡ್ನ ಕ್ಯಾರಿ ಮಾಡ್ಬೋದು ಅನ್ನೋ ತೋರಿಸ್ತಾ ಇದ್ದೀರಾ ಹೇಗೆ ಅಂತ? ಸಿನಿಮಾ ಇಸ್ ನಾಟ್ ಅ ಓನ್ಲಿ ಥಿಂಗ್. ಎಲ್ಲ ಕಡೆನೂ ಲೆಸನ್ಸ್ ಇದೆ ನಿಮಗೆ ಕಲಿಬೇಕು ಅಂತಂದರೆ. ಸಿನಿಮಾ ಮೇಲೆ ಯಾಕೆ ದಬಾವ್? ನಾವೇನು ಮಾರಲ್ ಸೈನ್ಸ್ ಮಾಡೋಕ್ಕೆ ತೆಗಿತಾ ಇಲ್ಲ, ಬಟ್ ಎಥಿಕ್ಸ್ ಬಿಟ್ಟು ಮಾಡಲ್ಲ ಅಷ್ಟೇ. ಕೆಲವು ಅಧಿಕ ಪ್ರಸಂಗವಾಗಿ ಬೇಡ. ಅಫ್ಕೋರ್ಸ್ ಆ್ಯಕ್ಷನ್ ಸಿನಿಮಾ ಹತ್ರ ಹೊಡಿಬೇಕು, ಅಧಿಕ ಪ್ರಸಂಗವಾಗಿ ಬೇಡ, ಓವರ್ ಆಗಿ ಬೇಡ. ಸಿನಿಮಾದಲ್ಲಿ ನಾವು ಎಂಟರ್ಟೈನ್ ಮಾಡೋಕ್ಕಿದ್ದೀವಿ ಹೊರತು ನೀವು ಕಲಿಯೋಕ್ಕೆ ಹೋಗ್ಬೇಕಾಗಿದ್ದು ಸ್ಕೂಲ್ಗೆ, ಕಾಲೇಜಸ್ಗೆ, ಸಮಾಜದಲ್ಲಿ ಏನು ಕಲಿಬೇಕು ಅಲ್ಲಿ ಕಲಿಬೇಕು, ತಂದೆ ತಾಯಿಂದ ಕಲಿಬೇಕು, ಸ್ನೇಹಿತರಿಂದ ಕಲಿಬೇಕು. ಅಲ್ಲಿ ಯಾವುದು ಕಲಿಯೋಕ್ಕಾಗ್ದಿರೋದು ಇಲ್ಲೇನು ಕಲಿತೀರಾ ನೀವು? ಸೊ ಫಸ್ಟ್ ಟೈಮ್ ಎಷ್ಟು ಕ್ಲೋಸಪ್ ಅಲ್ಲಿ ನಿಮ್ಮನ್ನ ನೋಡ್ತಾ ಇದ್ದೀನಿ ಸರ್, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸೊ ಏನಕ್ಕೆ ಇದನ್ನು ಹೇಳಿದೆ ಅಂತ ನೀವು ಗೆಸ್ ಮಾಡ್ಬೋದಾ? ಈಗ ನೀವು ಗೆಸ್ ಮಾಡ್ಬೋದು. ಓಕೆ ಸರ್, ಆಬ್ವಿಯಸ್ಲಿ. ಓಕೆ, ಸೊ ಟ್ರೇಲರಲ್ಲಿ ಈ ಥರದ್ದು ಒಂದಿಷ್ಟು ಕಂಟೆಂಟ್ಗಳು ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋದು. ಒಂದು ಒಳ್ಳೆ ಸ್ಟ್ರಾಂಗ್ ಆಗಿರುವಂತಹ ಒಂದು ಡೈಲಾಗು ಮತ್ತು ಈ ರೀತಿಯಾದಂತಹ ಒಂದು ಸ್ವಲ್ಪ ಕನೆಕ್ಟ್ ಮಾಡುವಂತಹ ಒಂದಿಷ್ಟು ಕಂಟೆಂಟ್ಗಳು ಜನರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾಯಿತು ಅಂದರೆ ಟ್ರೇಲರಲ್ಲಿ ಸಣ್ಣ ಸಣ್ಣ ಕಂಟೆಂಟ್ಗಳು, ಸ್ಟ್ರಾಂಗ್ ಆಗಿರುವಂತಹ ಒಂದು ಡೈಲಾಗು, ಅಂದರೆ ಆ ಡೈಲಾಗನ್ನು ನೆನ್ಪಿಟ್ಕೊಂಡು ನಿಮ್ಮ ಫ್ಯಾನ್ಸ್ಗಳು ಹೇಳುವಂಥದ್ದು, ಯೂಸ್ ಮಾಡ್ಕೊಳ್ಳುವಂಥದ್ದು, ಈ ರೀತಿಯಾದಂತಹ ಕಂಟೆಂಟ್ಗಳು ನಮಗೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಟ್ರೇಲರಲ್ಲಿ. ಅದ್ರ ಬಗ್ಗೆ ಹೇಳೋದಾದ್ರೆ ಲೈಕ್ ಇಟ್ ಟ್ರೇಲರ್ ತುಂಬ ಅದ್ಭುತವಾಗಿ ಕಟ್ ಮಾಡಿದ್ದಾರೆ ಗಣೇಶನ್ ಡೈರೆಕ್ಟರ್. ಆ್ಯಂಡ್ ಸೆಕೆಂಡ್ಲಿ ನನ್ನ ಪ್ರಕಾರ ದೋಸ್ ಟೈನಿ ವಿನಿ ಬಿಟ್ಸ್ ನೀವೇನು ಹೇಳ್ತಾ ಇದ್ರಿ, ದೋಸ್ ಆರ್ ಮೊಮೆಂಟ್ಸ್ ವಿಚ್ ಆ್ಯಕ್ಚುಲಿ ಅಲ್ಲಿ ನಮಗೊಂದು ಇತ್ತು. ಆ ಟೆಂಪೋಲಿ ಅದಿಷ್ಟ ಆಗುತ್ತೆ. ಸೈಲೆನ್ಸ್, ಒಂದು ಸಕಾಸಮ್, ಜೋಕ್, fun, and lastly a dammed shot. I think it was all planned and exactly it worked exactly like that. ಅದೇನಂದರೆ ಒಂದು ನಾರ್ಮಲ್, ಅದು ಹೋಗ್ಬೇಕಾದ್ರೆ ಏನಾಗುತ್ತೆ, ಒಂದು ರೂಟಲ್ಲಿ ನೀವು ಹೋಗ್ಬೇಕಾದ್ರೆ, ಒಂದು ಶತಪ್ರಯತ್ನದಲ್ಲಿ ನೀವು ಫೈಟ್ಸು ಅದು ಇದು ಮ್ಯೂಸಿಕ್ ಅಂತ ಹೋಗ್ಬೇಕಾದ್ರೆ ಒಂದು ಸಡನ್ಲಿ ದೇರ್ಸ್ ಅ ಲೋ ಅಲ್ಲ, ಆ ಲೋ ಅಲ್ಲಿ ಒಂದು ಪನ್ ಇದ್ದಾಗ ಒಂದು ಮತ್ತೆ ಮ್ಯೂಸಿಕ್ ಟೇಕ್ ಆಫ್ ಆಗುತ್ತೆ ಅಲ್ಲಿಂದ. ಸೊ ವಿ ಹ್ಯಾಡ್ ಅದಿತ್ತು ನಮ್ಮ ತಲೆಯಲ್ಲಿ, ಹೋಗುತ್ತದು ಇಷ್ಟಪಡ್ತಾರೆ ಅಂದ್ಬಿಟ್ಟು ಅದು ವರ್ಕ್ ಆಯಿತು. ಓಕೆ, ಸೊ ನೀವು ಈಗಾಗಲೇ ಹೇಳಿದ್ದೀರಾ ಇದು ಮ್ಯಾಕ್ಸಿಂದು ಸೀಕ್ವೆಲ್ ಅಲ್ಲ ಅಂತ ಇವಾಗಲೇ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಆದರೂ ಕೂಡ ಮಾರ್ಕಿಂದು ಟ್ರೇಲರ್ ನೋಡಿದ ತಕ್ಷಣ ಎಷ್ಟೋ ಜನರು ಅಭಿಪ್ರಾಯ ಪಡ್ತಾ ಇರೋದು ಇದು ಮ್ಯಾಕ್ಸಿಂದು ಸೀಕ್ವೆಲ್ ಅಂತಂದು. ಏನಕ್ಕೆ ಆ ಒಂದು ಥಾಟನ್ನೇ ಇಟ್ಕೊಂಡು ಮಾರ್ಕನ್ನು ಅವರು ನೋಡ್ತಾ ಇದ್ದಾರೆ ಅಂತ ನಿಮಗೆ ಅನ್ಸುತ್ತೆ? ಇಲ್ಲ, ದೃಷ್ಟಿಕೋನದ ಬಗ್ಗೆ, ಪ್ರಪಂಚದ ದೃಷ್ಟಿಕೋನದ ಬಗ್ಗೆ ನೀವು ಮಾತಾಡೋದು ಎಷ್ಟಾಗುತ್ತೆ. ಬಿಕಾಸ್ ಅಲ್ಲಿ ಏನು ಹೇಳಿದ್ರು ಏನಕ್ಕೂ ಅನ್ಕೋತಾರೆ, ಇನ್ನೊಂದೇನೋ ಇನ್ನು ಪರ್ಸ್ಪೆಕ್ಟಿವ್ಸ ಜಾಸ್ತಿ ಓಡ್ತಾರೆ ರಿಯಾಲಿಟಿಗಿನ. ದಟ್ಸ್ ಓಕೆ. ಸಿನಿಮಾ ಒಳಗೆ ಬರ್ತಿದ್ದಂಗೆ ಗೊತ್ತಾಗುತ್ತಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವುದೊಂದು ವಿಚಾರ ತೊಗೊಳಕ್ಕೆ ಹೋದರೆ ಆ ಪರ್ಸ್ಪೆಕ್ಟಿವ್ಸ್ ಹೇಗೆ ಓಡ್ತಾ ಇರುತ್ತಂದ್ರೆ ನೀವು ಏನು ಹೇಳಿರ್ತೀರೋ ಅದು ಏನು ಅರ್ಥ ತೊಗೊತಾರೋ ಇನ್ನೊಂದು 2 days ಆಗಷ್ಟೊಳಗೆ ಸಾರ್ಟ್ ಔಟ್ ಆಗುತ್ತೆ. ಆ 2 days ನೀವು ಆರಾಮಾಗಿರ್ಬೇಕಷ್ಟೇ, ತಲೆ ಕೆಡಿಸ್ಕೊಂಡೆ. ಬಿಕಾಸ್ ಇಲ್ಲಿ ಪರ್ಸ್ಪೆಕ್ಟಿವ್ಸ್ ನೀವು ಹೇಳಿದ್ರಿ, ಮಾರ್ಕ್ಸ್ ಅಲ್ಲ ಅಂತ ನಾವು ಬಾಯ್ಬಿಟ್ಟು ಹೇಳಾಗಿದೆ. ಅದಾದಮೇಲೆ ಹಾಗೆ ಹಾಗೆ ಅಂದ್ಕೊಂಡ್ರೆ ಐ ಥಿಂಕ್ ಮೇ ಬಿ ದರ್ ಆರ್ 2 ways ಆಫ್ ಲುಕಿಂಗ್ ಎಟ್ ಇಟ್. ಒಂದು, ಆ ಪರ್ಸ್ಪೆಕ್ಟಿವ್ ಅನ್ನೋದಕ್ಕೆ ತುಂಬ ಒಂದು ತೂಕ ಕೊಡ್ತಾರೆ. ಎರಡನೇದು, ನಿಮ್ಮ ಸಿನಿಮಾ ಮೇಲೆ ಅಷ್ಟು ಪ್ರೀತಿ ಇರ್ಬೋದೇನೋ, ಬೈಸೆಕ್ಟ್ ಮಾಡಿ ನೋಡಿ, ಅಂದರೆ ನಿಮ್ಮ ಟ್ರೇಲರ್ ಒಟ್ಟಿಗೆ ಅದಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಅದನ್ನು ಪಾಸಿಟಿವ್ ಆಗಿ ತೊಗೊಳಕ್ಕೆ ಹೋಗ್ತೀನಿ. ದಟ್ ದೇ ಆರ್ ಲುಕಿಂಗ್ ಇನ್ ಟು ದ ಅಟ್ಲೀಸ್ಟ್ ಒಂದು ಟ್ರೇಲರ್ ನೋಡಿ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ. ಟ್ರೇಲರ್ ನೋಡಿ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದಾಗ ನಾವು ವಿ ಹ್ಯಾವ್ ಟು ವರಿ, ನೋ ಏನಿದೆ ಅಂದ್ಬಿಟ್ಟು. ಸೊ ಆಸ್ ಯು ಪ್ರಾಮಿಸ್ಡ್, ಮಾರ್ಕನ್ನ ನೀವು 25th ತೊಗೊಂಡ್ಬರ್ತೀವಿ ಅಂತ ಹೇಳಿದ್ರಿ, ತೊಗೊಂಡು ಬಂದಿದ್ದೀರಾ. ಆದರೆ ಹಿಂದಿನ ಒಂದಷ್ಟು ಶ್ರಮ, ನಿದ್ದೆಗೆಟ್ಟು ಕೆಲಸ ಮಾಡಿರೋದು, ಹಗಲು ರಾತ್ರಿ ಅಂದೇ ಕೆಲಸ ಮಾಡಿರೋದು, ಇವೆಲ್ಲವಕ್ಕೆ ಒಂದು ಈ ಪರಿಶ್ರಮಕ್ಕೆ ಒಂದು ಪ್ರತಿಫಲ ಅಂತ ಸಿಗೋದು ನಿಮ್ಮ ಸಿನಿಮಾ ಥಿಯೇಟರಿಗೆ ಬಂದಾಗ, ಜನ ಆ ಸಿನಿಮಾನ ಒಪ್ಕೊಂಡಾಗ. ಸೊ ಆ ಒಂದು ಪ್ರತಿಫಲಕ್ಕೆ ನೀವು ಒಬ್ವಿಯಸ್ಲಿ ವೇಟ್ ಮಾಡ್ತಾ ಇರ್ತೀರಾ. ಸೊ ಇವತ್ತಿನ ಒಂದು ಸಿಚುವೇಶನಲ್ಲಿ, ಈ ಟೈಮಲ್ಲಿ ಇನ್ನೊಂದು 2 ದಿನ ಮೂವಿ ರಿಲೀಸ್ ಆಗಕ್ಕಿರೋದು, ಸೊ ಏನೆಲ್ಲ ಥಾಟ್ಸ್ ಮೈಂಡಲ್ಲಿ ಓಡ್ತಾ ಇದೆ? ನನಗೆ ಇನ್ನೂ ಎಷ್ಟು ಚಾನಲ್ಸ್ ಇಂಟರ್ವ್ಯೂ ಬ್ಯಾಲೆನ್ಸ್ ಇದೆ, ಇನ್ನು ಎಷ್ಟು ಜನಕ್ಕೆ ಮೀಟ್ ಮಾಡೋದಿದೆ, ನನ್ನ ತಲೆಯಲ್ಲಿ ಸದ್ಯಕ್ಕೆ ಇದೇ ಹೋಗ್ತಾ ಇದೆ. ಬಿಕಾಸ್ ಎವ್ರಿ ಟೈಮ್ ಐ ಹ್ಯಾವ್ ಒನ್ ಇಂಟರ್ವ್ಯೂ, 1 hour, ಆಲ್ಮೋಸ್ಟ್ 45 minutes, 1 hour ಗೋಸ್ ಆಫ್. ಆ್ಯಂಡ್ ತುಂಬ ಜನಕ್ಕೆ ಮೀಟ್ ಮಾಡೋದಿದೆ. ಸೈಮಲ್ಟೇನಿಯಸ್ಲಿ ಲಾಟ್ ಆಫ್ ಫೋನ್ ಕಾಲ್ಸ್. ನಮ್ಮ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲಿ ಬಂತು, ಸರ್ಟಿಫಿಕೇಟ್ಸ್ ಏನಾಯಿತು, ಎಲ್ಲಿಗೆ ಬರಬೇಕು, ಅಪ್ಲೋಡ್ ಎಲ್ಲಿಗೆ ಆಯಿತು, ಆಲ್ ದೋಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಸೊ ಅದೆಲ್ಲ ಇದ್ದಾಗ ಮೈಂಡಲ್ಲಿ ಅದಕ್ಕಿಂತ ಜಾಸ್ತಿ ಇದೇ ಓಡ್ತಾ ಇದೆ ಎಲ್ಲದೂ. ಸೊ ದಟ್ ಈಗ ಮದುವೆ ಅಂತ ಬರುತ್ತಲ್ಲ, ಮದುವೆಗೆ ಬಂದಿದ್ದಿನ ನೀವು ಮದುವೆ ಹಿಂದಿನ ದಿನ ತನಕ ಇರೋದು ಟೆನ್ಷನ್, ಅದು ನಡೀತದೆ ಈಗ. ಸೊ ದೋಸ್ ಅದು ಅಂದರೆ ಟೆನ್ಷನ್ ಅಂತ ಹೇಳೋದಕ್ಕಿಂತ ದೆರ್ ಇಸ್ ಲಾಟ್ ಆಫ್ ವರ್ಕ್ ಪೆಂಡಿಂಗ್.
ಸಿ ಡೋಂಟ್ ಫರ್ಗೆಟ್ ನಾವು ಸಿನಿಮಾ ಮಾತ್ರ ಮುಗಿಸಿದೀವಿ ಅಂತ ಬರಲ್ಲ, ಪೋಸ್ಟ್ ಪ್ರೊಡಕ್ಷನ್ಗೂ ಭಾಳ ಮಿನಿಮಲ್ ಟೈಮ್ ಇತ್ತು ನಮಗೆ. ಅದರೊಳಗಡೆ ಎಲ್ಲ ತುರ್ಕಿದ್ದೀವಿ ನಾವು. ಸಿ ನಾವು November 13th ವಿ ರ್ಯಾಪ್ಡ್ ಆ್ಯಂಡ್ ಆಲ್ರೆಡಿ ಸೆನ್ಸರ್ ಆಗಿದೆ. ಹೌ ಸ್ಪೀಡ್ ಇವನ್ ಪೋಸ್ಟ್ ಪ್ರೊಡಕ್ಷನ್ ನಡೆದಿರ್ಬೇಕು ಹಾಗಾದರೆ ಕರೆಕ್ಟ್ ಅಲ್ವಾ? ಅದೆಲ್ಲ ಇನ್ನೂ ನಡೀತಾ ಇದೆ, ಇನ್ನೂ ಅಪ್ಲೋಡ್ ಆಗಬೇಕು, ಇನ್ನೂ ಕರೆಕ್ಷನ್ಸ್ಗಳು ಚಿಕ್ಕ ಪುಟ್ಟ ನಡೀತಾ ಇರ್ತವೆ, ಅದೆಲ್ಲ ನಡೀತಾ ಇದೆ. ಆ್ಯಸ್ ಆ್ಯಂಡ್ ವೆನ್ ಐಮ್ ಟಾಕಿಂಗ್ ಟು ಫೋನ್ ಕೀಪ್ಸ್ ಬಝಿಂಗ್. ಸೊ ಇಂಟರ್ವ್ಯೂ ಆಗ್ತಿದ್ದಂಗೆ ಹೋಗಿ ಅಷ್ಟು ಫೋನ್ ಕಾಲ್ಸ್ ಅಟೆಂಡ್ ಮಾಡಬೇಕು. ಸೊ ಇರುತ್ತಲ್ಲ. ಸರ್, ಇವಾಗ ನಿಮ್ಮ ಮಾತಿನ ಕೇಳಿಸ್ಕೊಂಡು ನನಗೆ ಅನಿಸಿದ್ದು, ಸೊ ಸಿನಿಮಾ ಮಾಡೋ ಸಿಕ್ಕಾಪಟ್ಟೆ ಕಷ್ಟ ಅನ್ಸುತ್ತೋ, ಸಿನಿಮಾ ಆದಮೇಲೆ ಏನು ಪ್ರಮೋಷನ್ ಮಾಡ್ತಿರಲ್ಲ ನೀವು ಸಿನಿಮಾಗೋಸ್ಕರ, ಅದು ತುಂಬ ನಿಮಗೆ ಹೆಕ್ಟಿಕ್ ಅಂತ ಅನ್ಸುತ್ತೆ? ನಥಿಂಗ್ ಇಸ್ ಹೆಕ್ಟಿಕ್. ಈವನ್ ಸಿನಿಮಾದ ಹೆಕ್ಟಿಕ್ ಅಲ್ಲ, ಇದು ಹೆಕ್ಟಿಕ್ ಅಲ್ಲ. ಐ ಥಿಂಕ್ ವಿ ಎಂಜಾಯ್ ಬೋತ್. ಇಟ್ಸ್ ಜಸ್ಟ್ ದಟ್ ಟೈಮ್ ಲೈನ್ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ. ಇದು ಯಾವುದು ಸ್ಟ್ರೆಸ್ಫುಲ್ ಅಲ್ಲ, ಬಿಕಾಸ್ ಇದು ತುಂಬ ಪ್ರೀತಿಯಿಂದ ಮಾಡ್ತಾ ಇರೋದು ನಾವು, ತುಂಬ ಖುಷಿಯಲ್ಲಿ ಮಾಡೋದು. ಆ್ಯಂಡ್ ಇದು ನಮ್ಮ ಪ್ರೊಫೆಷನ್ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಹಾಗಿರ್ಬೇಕಾದ್ರೆ ಇದರಲ್ಲಿ ಸುಸ್ತಾಗುತ್ತೆ ಅಥವಾ ಕಷ್ಟ ಆಗುತ್ತೆ, ಸ್ಟ್ರೆಸ್ಫುಲ್, ಐ ಡೋಂಟ್ ಥಿಂಕ್ ಅದೆಲ್ಲ ವರ್ಡ್ಸ್ ಅಲ್ವೇ ಅಲ್ಲ. ಓಕೆ. ಸೊ ಸುದೀಪ್ ಸರ್ ಅಂತಂದರೆ ಒಂದು ಪರ್ಫೆಕ್ಷನಿಸ್ಟ್ ಅಂತ ನಮಗೆಲ್ರಿಗೂ ಅನಿಸುತ್ತೆ. ಬಿಕಾಸ್ ನೀವು ಏನೇ ಒಂದು ಕೆಲಸ ಮಾಡಿದ್ರು ಅದು ಪರ್ಫೆಕ್ಟ್ ಆಗಿರಬೇಕು. ನೀವು ಸಿನಿಮಾನ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಎಷ್ಟೇ ಟೈಮ್ ತೊಗೊಂಡ್ರು ಪರ್ಫೆಕ್ಟಾಗಿ ಬರೋ ತನಕ ನೀವು ಅದನ್ನು ರಿಲೀಸ್ ತನಕ ತೊಗೊಂಡು ಬರುವಂತಹ ಕ್ಯಾಟಗರಿಗೆ ನೀವು ಬರೋದಿಲ್ಲ. ಆದರೆ ಇದನ್ನು ಈ ಸಿನಿಮಾ ಆಗಿರ್ಬೋದು, ಮಾರ್ಕ್ ಸಿನಿಮಾ ಆಗಿರ್ಬೋದು, ಮ್ಯಾಕ್ಸ್ ಆಗಿರ್ಬೋದು, ತುಂಬ ಬೇಗ ಶೂಟಿಂಗನ್ನು ಮುಗಿಸಿದ್ರಿ. ಮ್ಯಾಕ್ಸಲ್ಲೂ ಕೂಡ ತುಂಬ ಬೇಗ ಶೂಟಿಂಗ್ ಆಯಿತು, ಬಟ್ ರಿಲೀಸ್ ನಿಮಗೆ ಸ್ವಲ್ಪ ತಡ ಆಯಿತು ಹೊರತು ಟೆಕ್ನಿಕಲಿ ನಿಮ್ದೆಲ್ಲ ಮುಗಿದು ಹೋಗ್ಬಿಟ್ಟಿತ್ತು. ಬಟ್ ಮಾರ್ಕಲ್ಲೂ ಕೂಡ ಅದೇ ಆಗಿದೆ. ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಕ್ವಾಲಿಟಿಗೆ ಇದು ಪರಿಣಾಮ ಬೀರುತ್ತೆ ಅಂತ ನಿಮಗೆ ಅನಿಸುತ್ತಾ? ಬೀರುತ್ತೆ. ನೀವು ಆ ಥರ ಪ್ಲ್ಯಾನ್ ಮಾಡೋದೇ ಹೋದರೆ ಖಂಡಿತ ಬೀರುತ್ತೆ. ಬಟ್ ನಮ್ಮಲ್ಲಿ ಅದಾಗಿಲ್ಲ. ನಮ್ಮಲ್ಲಿ ವಿ ಹ್ಯಾವ್ ಪ್ಲ್ಯಾನ್ಡ್ ಅ ಲಾಟ್, ಎವ್ರಿಥಿಂಗ್. ನಾನು ನಿನ್ನೆನೂ ಇಂಟರ್ವ್ಯೂಸ್ ತನಕ ಹೇಳ್ತೇನೆ, ಕ್ವಾಲಿಟಿ ಹ್ಯಾಸ್ ಬೀನ್, ದೇರ್ ಹಸ್ ಬೀನ್ ನೋ ಕಾಂಪ್ರಮೈಸಸ್, ದೇರ್ ಇಸ್ ಝೀರೋ ನೆಗೋಷಿಯೇಷನ್ಸ್. ಕಾಂಪ್ರಮೈಸ್ ಆಗೇ ಇಲ್ಲ ನಾವು ಆ ವಿಚಾರದಲ್ಲಿ. ಅದೇ ಹೇಳಿದ್ದು, ಅದಕ್ಕೆ ಕಷ್ಟ ಆಗಿದ್ದು. ಬರೀ ಸಿನಿಮಾ ಮುಗಿಸ್ಬೇಕು ಅಂದರೆ ಇದು ಈಸಿಲಿ 107 days ವಿ ಕ್ಯಾನ್ ಫಿನಿಶ್. ಬಟ್ ವಿತ್ ಆಲ್ಮೋಸ್ಟ್ 88 ಲೊಕೇಶನ್ಸ್, ಸಮ್ 20 odd sets, 107 days, ಅನ್ಲಿಮಿಟೆಡ್ ಆ್ಯಕ್ಟರ್ಸ್, ಇದನ್ನ ಇಟ್ಕೊಂಡ್ಬಿಟ್ಟು ನಾವು ಅದನ್ನು ಅಷ್ಟು ಟೈಮ್ ಲೈನಲ್ಲಿ ಮುಗಿಸಿದೀವಲ್ಲ, ವಿತೌಟ್ ಎನಿ ಕ್ವಾಲಿಟಿ ಕಾಂಪ್ರಮೈಸಸ್. ಅದೇ ಇರೋದು ಚಾಲೆಂಜಸ್. ಓಕೆ. ಸೊ ನಿಮ್ಮ ಒಂದು ವಿಷಯಕ್ಕೆ ಬರೋದಾಯಿತು ಅಂದರೆ, ಇವಾಗ ನೀವು ಹೇಳಿದ್ರಿ ತುಂಬ ಜನ ಆರ್ಟಿಸ್ಟ್ಗಳು ಇಲ್ಲಿದ್ದಾರೆ ಅಂತ. ನಾವು ಕೂಡ ನೋಡ್ಪಟ್ಟಿರೋ ಹಂಗೆ ತಮಿಳ್ ಮತ್ತು ಕನ್ನಡದಲ್ಲಿ ಒಳ್ಳೊಳ್ಳೆ ಹೆಸರಿರುವಂತಹ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು. ಯೂಶ್ವಲಿ ಏನಾಗುತ್ತೆ ಅಂದರೆ, ಒಬ್ಬ ಸ್ಟಾರ್ ಹೀರೋ ಒಂದು ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಅವರ ಮೇಲೆ ಜಾಸ್ತಿ ಹೈಲೈಟ್ ಮಾಡುವಂತಹ ಒಂದಿಷ್ಟು ಬೆಳವಣಿಗೆಗಳನ್ನು ನಾವು ಇಲ್ಲಿ ತನಕನೂ ನೋಡ್ಕೊಂಡ್ಬಂದಿದ್ದೀವಿ. ಬಟ್ ಈ ಸಿನಿಮಾದಲ್ಲಿ ಆ ಥರ ಆಗ್ತಾ ಇಲ್ಲ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಎಲ್ರಿಗೂ ಕೂಡ ಒಂದು ಒಳ್ಳೆ ರೀತಿಯಾದಂತಹ ರೋಲನ್ನು ಕೊಟ್ಟು ಎಲ್ಲರೂ ಕೂಡ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸ್ಕೊಳ್ಳುವಂತಹ ಒಂದಿಷ್ಟು ಪ್ರಯತ್ನಗಳಾಗಿದೆ. ಸೊ ಈ ಸಿನಿಮಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಮ್ಗೆ ಅದ್ರ ಬಗ್ಗೆ ಹೇಳೋದಾದರೆ, ಇಟ್ ಈಸ್, ಇದು ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ತಟ್ಟೆ ಇದೆ, ಅವ್ರವ್ರದ್ದೇ ಆದ ಊಟ ಇದೆ. ಸೊ ಯಾರು ಕಿತ್ಕೊಳ್ಳೋ ಪ್ರಯತ್ನವೂ ಪಟ್ಟಿಲ್ಲ, ಕಿತ್ಕೊಳ್ಳೋ ಅವಶ್ಯಕತೆಯೂ ಬಂದಿಲ್ಲ. ಸೊ ಐ ಥಿಂಕ್ ಎವ್ರಿಬಡಿ ಆರ್ ಇನ್ ದ ಸ್ಪೇಸಸ್, ಎವ್ರಿಬಡಿ ಆರ್ ಹ್ಯಾಪಿ. ಯಾರು ಸಿನಿಮಾನ ಒಪ್ಕೊಂಡು ಬಂದ್ರೆ ಐ ಥಿಂಕ್ ಆಲ್ ಆರ್ ವೆರಿ ಹ್ಯಾಪಿ. ತಮಿಳಿಂದನೂ ಕೂಡ ಒಂದಿಷ್ಟು ಜನ ಆರ್ಟಿಸ್ಟ್ಗಳು ಎಲ್ಲ ಯೋಗಿ ಬಾಬು ಬಂದಿದ್ದಾರೆ. ಫಸ್ಟ್ ಟೈಮ್ ಅವ್ರ ಒಟ್ಟಿಗೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ವೆರಿ ಗುಡ್ ಪರ್ಸನ್, ವೆರಿ ಜೋವಿಯಲ್ ಪರ್ಸನ್. ವಿಕ್ರಾಂತ್ ನನ್ನ ತಮ್ಮ ಇದ್ದ ಹಾಗೆ, ಫ್ಯಾಮಿಲಿ ಮೆಂಬರ್ ಇದ್ದ ಹಾಗೆ. ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ಆ್ಯಂಡ್ ತುಂಬ ಜನ ಬಂದಿದ್ದಾರೆ. ಡೈರೆಕ್ಟರ್ ಅಲ್ಲಿನವರು, ಪ್ರೊಡಕ್ಷನ್ ಅವರು ಅಲ್ಲಿನವರು, ಬಟ್ ಈ ಮೇನ್ ಟೆಕ್ನಿಷಿಯನ್ಸು, DOP, ಮ್ಯೂಸಿಕ್ಕು, ಆರ್ಟು, ಇನ್ನೆಲ್ಲರೂ ಇಲ್ಲಿನವರೇ. ಸೊ ಇಟ್ ವಾಸ್ ಅ ಗುಡ್ ಕೊಲಾಬ್ರೇಷನ್, ವೆರಿ ಗುಡ್ ಕೊಲಾಬ್ರೇಷನ್. ಓಕೆ. ಸೊ ನಿಮ್ಮನ್ನು ಖಾಕಿಯಲ್ಲಿ ನೋಡೋದೇ ನಮಗೆ ಒಂದು ರೀತಿ ಚಂದ. ನಿಮಗೆ ಕರೆಕ್ಟಾಗಿ ಅದು ಆ ಬಟ್ಟೆ ಸೂಟ್ ಆಗುತ್ತೆ. ಸೊ ಈ ಎಲ್ಲ ಇಷ್ಟೊಂದು ಸಿನಿಮಾಗಳಲ್ಲಿ ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ದೀರಾ, ಪಾರ್ಟ್ ಮಾಡಿದ್ದೀರಾ. ಆದರೆ ಈ ಸಿನಿಮಾದಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಿಮ್ಮ ಮ್ಯಾನರಿಸಮ್ ಆಗಿರ್ಬೋದು, ನಿಮ್ಮ ಆ್ಯಟಿಟ್ಯೂಡ್ ಆಗಿರ್ಬೋದು, ನಿಮ್ಮ ಬಾಡಿ ಲ್ಯಾಂಗ್ವೇಜು ಎಲ್ಲವೂ ಚೇಂಜ್ ಇದೆ. ಬೇರೆ ಕಂಪೇರ್ ಮಾಡ್ತಾ ಹೋಯಿತು ಅಂತಂದರೆ, ಅಂದರೆ ನೀವೇನು ತೋರಿಸ್ತಾ ಇದ್ರೆ ಪೊಲೀಸ್ ಅಂದರೆ ಹಿಂಗೆ ಸ್ಟ್ರಿಕ್ಟ್ ಆಗಿರಬೇಕು ಅನ್ನೋದು ಬೇಡ, ಪೊಲೀಸರು ಈ ಥರ ಜಾವಿಯಲ್ ಆಗಿರ್ಬೋದು, ಹಿಂಗೆ ಆ್ಯಟಿಟ್ಯೂಡ್ನ ಕ್ಯಾರಿ ಮಾಡ್ಬೋದು ಅನ್ನೋ ತೋರಿಸ್ತಾ ಇದ್ದೀರಾ ಹೇಗೆ ಅಂತ? ನೋ, ಇಟ್ ಈಸ್ ಮೈ ಮ್ಯಾನರಿಸಮ್, ನನ್ನ ಡೆವಲಪ್ಮೆಂಟ್. ಅದು ಒಂದು ಕ್ಯಾರೆಕ್ಟರ್ ಆರ್ಕಿಗೆ ಈ ಥರ ಒಂದು ಸಕಾಸಮ್ ಬೇಕು, ಒಂದು ಆ್ಯನಿಮಲ್ ಇನ್ಸ್ಟಿಂಕ್ಟ್ಸ್ ಬೇಕು, ಒಂದು ಅವನಿಗೆ ಅವ್ನ ಪವರ್ ಗೊತ್ತು, ಅವನಿಗೆ ಅವ್ನ ಎಬಿಲಿಟಿ ಗೊತ್ತು. ಸೊ ಹಾಗಿರಬೇಕಾದ್ರೆ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ದಟ್ ಐ ಕ್ರಿಯೇಟೆಡ್ ಸಮಥಿಂಗ್ ವಿಚ್ ಎಕ್ಸೈಟ್ಸ್ ಮೀ ಪರ್ಸ್ನಲಿ ಫಸ್ಟ್. ಸೊ ದ ಕ್ಯಾರೆಕ್ಟರ್ ಆರ್ಕ್ ಆ ಥರ ಡೆವಲಪ್ ಮಾಡ್ಕೊ. ದಟ್ ಈಸ್ ಒನ್ ದಿಸ್ ಹೇರ್ ಸ್ಟೈಲ್ ಕೇಮ್. ಈ ಥರ ಇರಬೇಕು, ಒಂದು ಲುಕ್, ರಗ್ಗೆಡ್ ಲುಕ್ ಬೇಕು, ರೆಗ್ಯುಲರಾಗಿ ಕಾಣಿಸ್ಬಾರ್ದು. ಆ ಸಿಲ್ಕಿ ಹೇರಲ್ಲಿದ್ದರೆ ಅದೇ ಥರ ಲುಕ್ ಬರುತ್ತೆ. ಸೊ ಬ್ಯಾಡ್ ಅಂದ್ಬಿಟ್ಟು ಎಲ್ಲದೂ ಮಾಡ್ಕೊಂಡು ಬಂದಿದ್ದು ನಾನು. ಬಿಕಾಸ್ ಇದರಲ್ಲಿ ಒಂದು ತುಂಬ ಸಕಾಸ್ಟಿಮ್ ಇದೆ, ಒಂದು ಸಕಾಸಮ್ ಜೋಕ್, ದಟ್ಸ್ ವಾಟ್ ಐ ಸೆಡ್. ಅದ್ರಲ್ಲಿ ಬರುತ್ತಲ್ಲ, ಫಸ್ಟ್ ಟೈಮ್ ಇಷ್ಟು ಕ್ಲೋಸಪ್ಪಲ್ಲಿ ನೋಡ್ತಾ ಇದೆಲ್ಲ ಸ್ಟೀವ್ ಚೆನ್ನಾಗಿದ್ದೀನ, ಅದೆಲ್ಲ ಗನ್ ಹಿಡ್ಕೊಳ್ಬೇಕಾದ್ರೆ ಹೇಳೋ ಮಾತಾಡೋದು ಅದು ಬರುತ್ತೆ. ಲಾಸ್ಟಲ್ಲಿ ಎಲ್ಲ ದಮ್ಮುಡಿಯೋದು ಕಮ್ಮಿ ಮಾಡ್ಬೇಕಲ್ಲ ಯಾವುದೋ ಸೀರಿಯಸ್ ಸಿಚುವೇಶನಲ್ಲಿ. ಯಾಕಂದರೆ ನಾರ್ಮಲಿ ಸಿಗರೆಟ್ ಸೇದೋರ್ದು ಒಂದು ನಾವೇ ಮಾಡ್ತಾ ಇದ್ವಿ. ತುಂಬ ಸುಸ್ತಾದಾಗ ತಲೆಗೆ ಬರುತ್ತೆ, ಮಾಡಬೇಕು ಅದೆಲ್ಲ ಅವರು ಕಮ್ಮಿ ಮಾಡಬೇಕು ಉಸಿರು ಅಂತ.
ಸ್ವಲ್ಪ 2 ದಿವಸ ಆದ್ಮೇಲೆ ಮತ್ತೆ ಯಥಾ ಪ್ರಕಾರ ಅದಕ್ಕೆ ಹೋಗ್ಬಿಟ್ಟಿರ್ತಾರೆ ಎಲ್ಲರೂ. ಸೊ ಆ ಮೂಮೆಂಟ್ ಇದೆಲ್ಲ ಅದು ಹಾಗೆ ಬಂತದು. ಸೊ ಐ ಥಿಂಕ್ ದೋಸ್ ಆರ್ ಆಲ್ ಇಂಪ್ರಾಂಪ್ಟು. ಅದನ್ನು ನೀವು ಸಡನ್ನಾಗೆ ಸೆಟ್ಟಲ್ಲಿ ಇದರಲ್ಲಿ ಬರ್ಕೊಂಬಂದಿದ್ದಲ್ಲ, ಅದೆಲ್ಲ ಸ್ಪಾಟಲ್ಲಿ ಇಂಪ್ರೂವೈಸ್ ಆಗ್ತಾ ಇತ್ತು. ಬಟ್ ಅದು ತುಂಬಾ ಜನ ಇಷ್ಟಪಟ್ಬಿಟ್ರು ಸರ್. ಅದು ಏನು ಅದೇ ಏನ್ ಹೇಳ್ತಾ ಇದಾರೆ ಅಂದ್ರೆ ಅಭಿಮಾನಿಗಳು, ಕಿಚ್ಚ ಸರ್ ನಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನೋ ಲೆವೆಲ್ ತನಕ ಅದನ್ನ ಇಷ್ಟಪಟ್ಬಿಟ್ಟಿದ್ದಾರೆ. ಹೌದು, ಸೊ ಅದ್ರ ಬಗ್ಗೆ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ, ಆಲ್ ಲೈಕಿಂಗ್. ಸೊ ಮೆಸೇಜ್ ಕೊಟ್ಟಿದ್ದೀರಾ ಸರ್ ನೀವು ಅದರಲ್ಲಿ? ಎನಿಥಿಂಗ್ ಸಿ ಲೆಟ್ ಮಿ ಟೆಲ್ ಯು, ಡೆಲಿಬ್ರೇಟ್ ಅಟೆಂಪ್ಟ್ ನಾನು ಯಾವತ್ತೂ ಮಾಡಲ್ಲ ಸಿನಿಮಾ ಮೂಲಕ ನಾನು ಮೆಸೇಜ್ ಕೊಡಬೇಕು ಅಂತ. ಬಟ್ ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್. ಸಿ ಸಿನಿಮಾ ಇಸ್ ನಾಟ್ ಅ ಓನ್ಲಿ ಥಿಂಗ್. ಇವರೇ ಎಲ್ಲ ಕಡೆನೂ ಲೆಸನ್ಸ್ ಇದೆ ನಿಮಗೆ ಕಲಿಬೇಕು ಅಂತಂದರೆ. ಸಿನಿಮಾ ಮೇಲೆ ಯಾಕೆ ದಬಾವ್ ಅಲ್ವೇ? ನಾವೇನು ಮಾರಲ್ ಸೈನ್ಸ್ ಮಾಡೋಕ್ಕೆ ತೆಗಿತಾ ಇಲ್ಲ, ಬಟ್ ಎಥಿಕ್ಸ್ ಬಿಟ್ಟು ಮಾಡಲ್ಲ ಅಷ್ಟೇ. ಕೆಲವು ಅಧಿಕ ಪ್ರಸಂಗವಾಗಿ ಬೇಡ. ಅಫ್ಕೋರ್ಸ್ ಆ್ಯಕ್ಷನ್ ಸಿನಿಮಾದ್ರೆ ಹೊಡಿಬೇಕು, ಅಧಿಕ ಪ್ರಸಂಗವಾಗಿ ಬೇಡ, ಓವರ್ ಆಗಿ ಬೇಡ. ಎಥಿಕಲಿ ನನಗೆ ಕರೆಕ್ಟ್ ಅಲ್ಲ ಅಂದರೆ ಬೇಡ ಅಂದ್ಬಿಡ್ತೀನಿ ನಾನು. ಬಟ್ ಸಿನಿಮಾದಲ್ಲಿ ನಾವು ಎಂಟರ್ಟೈನ್ ಮಾಡೋಕ್ಕಿದ್ದೀವಿ ಹೊರತು ನೀವು ಕಲಿಯೋಕ್ಕೆ ಹೋಗ್ಬೇಕಾಗಿದ್ದು ಸ್ಕೂಲ್ಗೆ, ಕಾಲೇಜಸ್ಗೆ, ಸಮಾಜದಲ್ಲಿ ಏನು ಕಲಿಬೇಕು ಅಲ್ಲಿ ಕಲಿಬೇಕು, ತಂದೆ ತಾಯಿಂದ ಕಲಿಬೇಕು, ಸ್ನೇಹಿತರಿಂದ ಕಲಿಬೇಕು. ಅಲ್ಲಿ ಯಾವುದು ಕಲಿಯೋಕ್ಕಾಗ್ದಿರೋದು ಇಲ್ಲೇನು ಕಲಿತೀರಾ ನೀವು? ಒಂದು ಸಿನಿಮಾದಲ್ಲಿ ಅದೇನು ಕಲಿಯೋಕ್ಕಾಗತ್ತೆ? 25 ವರ್ಷ ನೀವು ಕಲಿಯೋಕ್ಕಾಗದೇ ಇರೋದು 2.5 ಗಂಟೆ ಸಿನಿಮಾ ಹೆಂಗಮ್ಮ ಹೇಳ್ಕೊಡುತ್ತೆ? ಐ ಥಿಂಕ್ ಇಟ್ಸ್ ಜಸ್ಟ್ ಚಾಯ್ಸಸ್ ವಿ ಮೇಕ್. ಇಫ್ ಯು ವಾಂಟ್ ಟು ಲರ್ನ್, ಯು ವಿಲ್ ಲರ್ನ್. ಆದ್ರೂ ಕೂಡ ನಿಮ್ಮ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋರು ಇದ್ದಾರೆ. ದಟ್ ಇಸ್ ವೈ ಅವಾಗ ಇರೋರು ಆ ನಂಬಿಕೆಯಿಂದ ಕೆಲವು ಹೇಳಬಲ್ಲೆ. ಬಟ್ ಐ ಆಮ್ ನಾಟ್ ಹಿಯರ್ ಟು ಟೀಚ್. ಸೊ ಏನಾಗುತ್ತೆ ಗೊತ್ತಾ, ದಟ್ ಡಸಂಟ್ ಮೀನ್ ಐಮ್ ರನ್ನಿಂಗ್ ಅವೇ. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್, ಜಸ್ಟ್ ಬಿಕಾಸ್ ನಿಮ್ಮನ್ನು ಜನ ಇಷ್ಟಪಡ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ ಅನ್ನೋ ಮಾತಕ್ಕೆ ಬುದ್ಧಿ ಹೇಳಕ್ಕೆ ಹೋಗೋದು. ಯಾಕಂದ್ರೆ ನಮ್ಮನ್ನು ನಾವು ನೋಡ್ಕೊಂಡಾಗ ನಮಗೆ ಕಲಿಯೋಕ್ಕೆ ಎಷ್ಟೋ ಇರುತ್ತೆ, ತಿದ್ಕೊಳ್ಳೋಕೆ ಎಷ್ಟೋ ಇರುತ್ತೆ. ಕರೆಕ್ಟಾ? ಅದನ್ನು ನಾವು ಮಾಡೋಣ. ಬುದ್ಧಿ ಹೇಳೋದು ಅಲ್ಲ. ಯಾಕೆ ಅವ್ರು ಇಷ್ಟಪಡ್ತಾರೆ, ನಮ್ಮ ಸಿನಿಮಾ ನೋಡ್ತಾರೆ, ಪ್ರೀತಿಸ್ತಾರೆ, ಆಟೋಗ್ರಾಫ್ ತೊಗೊಂತಾರೆ, ನಾವು ಮಾಡ್ಕೊ ಈ ಬಾಯಲ್ಲಿ ಕೂತು ಹೇಳ್ತೀನಿ ಹಂಗಲ್ಲ ಜೀವನ, ಯಾಕೆ ಬೇಕು ಹೇಳಿ, ಅವ್ರು ಕಲಿತಾರೆ. ಓಕೆ, ಸೊ ಸೈಕೋ ಸೈತಾನಲ್ಲಿ ನೀವು ಮೇಕಪ್ ಮಾಡಿಲ್ಲ ಅಂತ ಕೇಳ್ಪಟ್ವಿ ಸರ್. ಇಡೀ ಸಿನಿಮಾ ಮಾಡಿಲ್ಲ. ಇಡೀ ಸಿನಿಮಾದಲ್ಲಿ ಮೇಕಪ್ ಮಾಡಿಲ್ಲ. ಯಾಕೆ ಸರ್? ಮೇಕಪ್ ಮಾಡಿ ಅಲ್ಲ ಅಂದ್ರೆ ಆ ಸಿನಿಮಾದಲ್ಲಿ ಒಂದು ಇಂಟ್ರೊಡಕ್ಷನ್ ಶಾರ್ಟ್ ನೋಡಿದ್ರಿ, ಟೈಟಲ್ ಇಂಟ್ರೋ ಮಾಡ್ತೀವಿ, ಅವ್ರು ಮಲಗಿದ್ರೆ ನೀರು ಹಾಕಿ ಎಬ್ಬಿಸ್ತಾರೆ. ಕರೆಕ್ಟ್, ಅದೇ ನಂದು ಫಸ್ಟ್ ಶಾರ್ಟ್ ಆಕ್ಚುಲಿ ಸಿನಿಮಾದಲ್ಲಿ. ಸೊ ಒಬ್ಬ ವ್ಯಕ್ತಿನ ಹಂಗೆ ಎಬ್ಬಿಸಿದಾಗ ನೀರು ಹಾಕೊಂಡು ಹಂಗಿರ್ತಾನೆ, ಅಲ್ಲಿಂದ ಹೋಗ್ತಾನೆ, ಸಾಂಗ್ ಸ್ಟಾರ್ಟ್ ಆಗುತ್ತೆ, ಕತೆ ಸ್ಟಾರ್ಟ್ ಆಗುತ್ತೆ. ಹಂಗೆ ಎದ್ದವರು ಹೆಂಗೆ ಫ್ರೆಶ್ ಕಾಣ್ತಾರೆ ಇಡೀ ಸಿನಿಮಾದಲ್ಲಿ ನಿಮಗೆ? ಕರೆಕ್ಟ್, ಧೂಳಾಗ್ತಾ ಇರುತ್ತೆ, ಒಂದೊಂದು ಫೈಟಲ್ಲಿ ಒಂದು ಕಟ್ ಆಗ್ತಾ ಇರುತ್ತೆ, ಧೂಳಾಗ್ತಾ ಇರುತ್ತೆ. ಐ ಡಿಂಟ್ ವಾಂಟ್ ಇಟ್. ನ್ಯಾಚುರಲ್ ಆಗಿರಬೇಕು. ಯಾಕಂದ್ರೆ ಏನೇ ನೀವು ಮಾಡಿದ್ರು, ಸ್ನಾನ ಮಾಡಿ ಮೇಕಪ್ ಆಗ್ತಾರೆ, ಯು ಲುಕ್ ಫ್ರೆಶ್. ಮತ್ತು ಅದನ್ನು ಟೋನ್ ಡೌನ್ ಮಾಡೋಬೋದು ಆಗ್ತಾನೆ ಇರಲಿಲ್ಲ ಮೇಕಪ್. ಇದೆಲ್ಲ ನೀವು ಯಾವ್ದು ನೋಡಿ ಯಾವ್ದ್ರಲ್ಲೂ ಮೇಕಪ್ ಇಲ್ಲ. ನಾನು ಅನ್ಕೊಂಡೆ ಮೋಸ್ಟ್ಲಿ ಮಿನಿಮಲ್ ಮೇಕಪ್ ಮಾಡಿದ್ದಾರೆ. ಸನ್ ಬ್ಲಾಕ್ ಲೋಷನ್, ಬಿಕಾಸ್ ಬಿಸಿಲಲ್ಲಿ ಇರ್ತಾ ಇದ್ವಿ, ಬೆಳಗ್ಗೆ ಹೊತ್ತಾದ್ರೆ ರಾತ್ರಿ ಹೊತ್ತಾದ್ರೆ ಚಳಿಯಲ್ಲಿ ಇರ್ತಾ ಇದ್ವಿ. ಸನ್ ಬ್ಲಾಕ್ ಲೋಷನ್ ಬಿಟ್ಟು ಏನೂ ಹಾಕಿಲ್ಲ, ಅದು ಏನೂ ಹಾಕಿಲ್ಲ. ಅದು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಓಕೆ, ಸೊ ಇವಾಗ ಹಿಸ್ಟ್ರಿನ ನೋಡ್ತಾ ಹೋಯ್ತು ಅಂತಂದರೆ, ಇವಾಗ ರೀಸೆಂಟ್ ಟೈಮ್ಸಲ್ಲಿ ನೋಡ್ತಾ ಹೋಯ್ತು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಇಯರ್ ಎಂಡಲ್ಲಿ ಏನು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆಯಲ್ಲ ಅವೆಲ್ಲವೂ ಹಿಟ್ ಆಗ್ತಾ ಇದೆ. ಸೊ ಮ್ಯಾಕ್ಸ್ ಕೂಡ ಇದಕ್ಕೆ ಪುಷ್ಟೀಕರಣ ಕೊಡುವಂಥ ಸಿನಿಮಾನೇ. ಸೊ ಬೈ ಎನಿ ಚಾನ್ಸ್ ಸಿನಿಮಾ ಹಿಟ್ ಆಗತ್ತೆ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು, ಆ ಒಂದು ಹೋಪ್ಸನ್ನು ಇಟ್ಕೊಂಡು ಇಯರ್ ಎಂಡಿಗೆ ಬರೋ ಪ್ಲ್ಯಾನ್ ಏನಾದರೂ ನೀವು ಮಾಡಿದ್ರಾ? ಹೌ ಕ್ಯಾನ್ ದಟ್ ಬಿ ಪಾಸಿಬಲ್? ಸಿ ಫಾರ್ ಎಕ್ಸಾಂಪಲ್ ಇಯರ್ ಎಂಡಲ್ಲಿ ಬಂದಿದ್ದು ಎಷ್ಟೋ ಸಿನಿಮಾಗಳು ಓಡಿಲ್ಲ. ನಮ್ಮದೇ ಎಷ್ಟೋ ಹಾಲಿಡೇಗಳು ಬಿಟ್ಟು ಓಡಿಲ್ಲ. ಎಷ್ಟೋ ಸರಿ ನಾರ್ಮಲ್ ಆಗಿ ಬಂದು ಹಿಟ್ ಆಗಿದ್ದಾವೆ ನಮ್ಮದು. ಸೊ ಹಂಗೆ ಲೆಕ್ಕ ಮಾಡೋಕ್ಕಾಗಲ್ಲ. ಐ ಥಿಂಕ್ ಇಟ್ ಸಮ್ಟೈಮ್ಸ್ ಡೆಸ್ಟಿನಿ ಆಲ್ಸೋ. ಆ್ಯಂಡ್ ಸಮ್ಟೈಮ್ಸ್ ಐ ಪರ್ಸ್ನಲಿ ಫೀಲ್ ದಟ್ ಒಂದು ಡಿಸೆಂಬರಲ್ಲಿ ಬರೋದೇನಕ್ಕಂದರೆ ವಿ ನೀಡ್ ದೋಸ್ ಹಾಲಿಡೇಸ್. ತುಂಬ ಹಾಲಿಡೇಸ್ ಇದೆ. ಆ್ಯಂಡ್ ಬಿಸ್ನೆಸ್ ನೀವು ಇಷ್ಟು ದುಡ್ಡು ಹಾಕಿದಾಗ ಯು ನೀಡ್ ದಟ್ ಹಾಲಿಡೇಸು.